ಎಲ್ಲ ಸಚಿವರು ಕೂಡ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಮತ್ತು ನಾನು ಕೇಳಿರ್ತಕ್ಕಂಥ ವಿಚಾರಗಳಿಗೆ ಅವರು ಸ್ಪಂದನೆಯನ್ನು ಮಾಡ್ತಾರೆ. ನನ್ನ ವೈಯಕ್ತಿಕ ಅಂತ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬರಲಿಲ್ಲ, ಅದ್ರ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಅದು ಯಾವಾಗ ಚರ್ಚೆಗೆ ಬಂದದ್ದಾದರೆ ಅವ್ರು ಏನಾದರೂ ಕೇಳಿದರೆ ಹೇಳಿದರೆ ಅವಾಗ ನಿಮ್ಮ ಮುಂದೆ ಬಹಳ ಕಡಾಖಂಡಿತವಾಗಿ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, OBC ಘಟಕದ ಉಸ್ತುವಾರಿಯನ್ನು ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಜುಲೈ 15ರಂದು ಸಭೆ ಆಗ್ತಾರೆ. ನೋಡಿ, ಒಂದು ಯಾವುದೇ ಆರ್ಗನೈಸೇಷನ್ ಮಾಡಲಿಕ್ಕೆ, ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ, ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅಂತಕ್ಕಂಥದ್ದು ತಪ್ಪು ಗ್ರಹಿಕೆ. ಹಿಂದೆ ನನಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಕೋಆಪರೇಟಿವ್ ಮೂವ್ಮೆಂಟದಲ್ಲಿ ರಾಷ್ಟ್ರೀಯ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಏನು ಅವತ್ತೂ ಚರ್ಚೆ ಆಗ್ತದೆ, ಅದು ಸರಿಯಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘಟನೆಗಳಿರ್ತದೆ, ಆ ಸಂಘಟನೆ ಯಾವ ಥರದ್ದು ಸರಿ ಮಾಡಬೇಕು, ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಸಂಘಟನೆಗಳಿವೆ. ಸಿದ್ದರಾಮಯ್ಯನವರು ಆ ಒಂದು ಹಿಂದುಳಿದ ವರ್ಗದ ಅನುಭವಿ ಇರತಕ್ಕಂಥ ಹಿರಿಯ ರಾಜಕಾರಣಿ ಇರೋದ್ರಿಂದ ಇವರದ ಒಂದು ಅನುಭವವನ್ನು ಬಳಸ್ಕೋಬೇಕು ಅಂತೇಳಿ ಅದೊಂದು ಅವ್ರು ಹಾಕೊಂಡಿದ್ದಾರೆ ಅಂತ ನಾನು ಭಾವನೆ. ಯಾವುದೇ ಚರ್ಚೆ ಇವತ್ತು ಪುನರ್ರಚನೆ ಆಗಲಿ ಬೇರೆ ಯಾವ ಸಂದರ್ಭವೂ ಕೂಡ ಇವತ್ತು ನಮ್ಮ ಮುಂದೆ ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡತಕ್ಕಂಥ ವಿವರಣೆ ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಸಂಘಟನೆ ಯಾವ ಥರದಿಂದ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಾವು ಯಾರ ಮ್ಯಾಗ ಅಲಿಗೇಷನ್ ಮಾಡಿಲ್ಲ, ಯಾರ ಮ್ಯಾಗ ದೂರು ಕೊಟ್ಟಿಲ್ಲ. ನನಗೆ ಎಲ್ಲ ಉಸ್ತುವಾರಿ ಸಚಿವರದ್ದು ನನಗೆ ಪರಿಚಯ, ಎಲ್ಲ ಉಸ್ತುವಾರಿ ಸಚಿವರ ಜೊತೆಗೆ ನಾನು ಕೆಲಸ ತಗೊಳ್ತಕ್ಕಂಥದ್ದು ನಾನು ಮಾಡ್ಕೊತ ಬಂದಿದ್ದೀನಿ. ನನಗೆ ಇಲ್ಲಿ ತನಕ ಯಾವುದೇ ಸಚಿವರಿಂದ ತೊಂದರೆ ಆಗಿಲ್ಲ. ಸರ್, ಜಿಲ್ಲೆಯಲ್ಲಿರೋ ಕೋಲ್ಡ್ ವಾರ್ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಅಂತ? ಯಾವುದು ಹಾಲ್ಟ್ ವಾರು ಇಲ್ಲ, ಕೋಲ್ಡ್ ವಾರು ಇಲ್ಲ, ಈಗ ಮಿಡ್ಲ್ ವಾರ್ ಇದೆ ಅಷ್ಟೇ. ಡೆವಲಪ್ಮೆಂಟ್ ವಾರದ ರಿಸಲ್ಟ್ ಏನು ಅಂತ ಸರ್? ಯಾವುದೇ ರಿಸಲ್ಟ್ ಮಿಡ್ಲ್ ವಾರ ಬಂದಿರಲ್ಲ, ವಾರದ ಮಿಡ್ಲ್ ಅಂದ್ರೆ ಯಾವುದು ಕೋಲ್ಡು ಇಲ್ಲ, ಹಾಟು ಇಲ್ಲ, ಮಧ್ಯದಲ್ಲಿ ಇರೋದು ವಾರ ಅಲ್ಲ ಅಂತ. ನ್ಯೂಟ್ರಲ್. ಈ ರಿವರ್ಸ್ ಇರುತ್ತೆ ಮತ್ತು ಮುಂದೆ ಹೋಗೋದಕ್ಕಂತ 2 ಗೇರ್ ಇರುತ್ತೆ, 2 ನ್ಯೂಟ್ರಲ್ದಾಗಿದೆ. ಯಾವುದು ಸಂದರ್ಭ ಬರಲಿ ಬಂದಾಗ ಹೇಳ್ತೀನಿ. ಈಗ ಯಾಕದ ಹಬ್ಬ ಬರಲಿ, ಹಬ್ಬ ಬಂದಾಗ ಗುಬ್ಬಿ ಶೃಂಗಾರ ಆಗ್ತದೆ. ಹಬ್ಬ ಮುಂದಿರ್ತ ಗುಬ್ಬಿ ಶೃಂಗಾರ ಆಗೋ ಕೆಲಸ ಯಾಕೆ ಮಾಡಬೇಕು? ಸಂದರ್ಭ ಬರಲಿ, ನೋಡೋಣ.